ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸ್, ಈ ಅಗಸೆ ಬೀಜದ ಉಪಯೋಗಗಳೇನು, ಇದರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಇದು ಹೇರಳವಾಗಿ ನಾರಿನಾಂಶವನ್ನು ಹೊಂದಿರುವಂತಹ ಒಂದು ಬೀಜ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಫೈಬರ್, ಒಮೆಗಾ 3 ಹಾಗೂ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಉದರ ಸಂಬಂಧಿ ಕಾಯಿಲೆಗಳಿಗೆ ಬಳಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಅಗಸೆಯ ಬಳಕೆ 10,000 ವರ್ಷಗಳಷ್ಟು ಹಿಂದಿನದು. ಅಗಸೆಯನ್ನು ಪ್ರಾಚೀನ ಈಜಿಪ್ಟ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು. ಇದು ಬ್ಲಡ್ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತದೆ, BPಯನ್ನು ನಿಯಂತ್ರಿಸುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದುಹಾಕುತ್ತೆ. ಇದರಲ್ಲಿ ಹೆಚ್ಚಾಗಿ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಕರಿಸುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಉಪಯೋಗವಾಗಿದೆ. ಇನ್ನು ನಾವು ಇದನ್ನು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನೋಡೋದಾದರೆ, ಬಳಸೋ ವಿಧಾನ, ಇದನ್ನು ನಾವು ಹುರಿದು ಹಾಗೆ ತಿನ್ಬೋದು, ಅಥವಾ ಇದನ್ನು ಪುಡಿ ಮಾಡಿ ಬಿಸಿನೀರಲ್ಲಿ ಹಾಕ್ಕೊಂಡು ಪ್ರತಿದಿನ ಎಂಟಿ ಸ್ಟಮಕಲ್ಲಿ ನಾವು ಇದನ್ನು ಸೇವಿಸ್ಬೋದು. ಹಾಗೂ ಇದನ್ನು ಚಟ್ನಿ ಪುಡಿ ಮಾಡಿಕೊಂಡು ನಾವು ಚಪಾತಿ ಮತ್ತು ದೋಸೆಗಳಿಗೂ ಕೂಡ ತಿನ್ಬೋದು. ಇದು ದೇಹದಲ್ಲಿನ ಉಷ್ಣಾಂಶವನ್ನು ಹೆಚ್ಚಾಗಿಸುತ್ತೆ. ಹಾಗಾಗಿ ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿದೆ. ಗ್ಯಾಸ್, ಹುಳಿತೇಗು, ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ ಇದು ತುಂಬ ಉತ್ತಮವಾಗಿದೆ. ಇನ್ನು ಉರಿಮೂತ್ರ ಇರುವವರು, ಗರ್ಭಿಣಿಯರು ಮತ್ತು ಬಾಣಂತಿಯರು ಇದನ್ನು ಬಳಸೋ ಮುನ್ನ ಡಾಕ್ಟರ್ ಸಲಹೆ ಪಡ್ಕೊಂಡು ಬಳಸೋದು ಉತ್ತಮ. ಇಷ್ಟೆಲ್ಲ ಔಷಧೀಯ ಗುಣಗಳು ಈ ಅಗಸೆ ಬೀಜ ಒಂದರಲ್ಲೇ ಇದೆ. ಹಾಗಾಗಿ ಇದನ್ನು ನೀವು ಮನೆಮದ್ದಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದ್ರ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.